ನಮ್ಮ ಕಣ್ಣು ಒಂದು ಅದ್ಭುತವಾದ ನಿರ್ಮಾಣ. ನಾವು ಬಳಸುವ ಮೊಬೈಲ್ಗಳಿಗೆ ಮಹಾ ಅಂದ್ರೆ 50ರಿಂದ 200 ಮೆಗಾ ಪಿಕ್ಸೆಲ್ಗಳವರೆಗೆ ಕ್ಯಾಮೆರಾಗಳನ್ನ ಅಳವಡಿಸಿರ್ತಾರೆ. ಆದ್ರೆ ನಮ್ಮ ಕಣ್ಣು 576 ಮೆಗಾ ಪಿಕ್ಸೆಲ್ಗಳಿಗೆ ಸಮವಾಗಿರುತ್ತೆ. ನಮ್ಮ ಒಂದು ಈ ಚಿಕ್ಕ ಕಣ್ಣಿನಲ್ಲೇ ಸರಿಸುಮಾರು 20 ಲಕ್ಷ ಭಾಗಗಳು ಕೆಲಸ ಮಾಡ್ತಾ ಇರುತ್ತವೆ. ಅಷ್ಟೇ ಅಲ್ಲ, ನಮ್ಮ ಶರೀರದಲ್ಲಿ ಮೆದುಳಿನ ನಂತರ ಸೆಕೆಂಡ್ ಮೋಸ್ಟ್ ಕಾಂಪ್ಲೆಕ್ಸ್ ಆರ್ಗಾನ್ ಯಾವ್ದಾದ್ರು ಇದೆ ಅಂದ್ರೆ ಅದು ನಮ್ಮ ಕಣ್ಣೆ. ನಮ್ಮ ದೇಹದಲ್ಲಿ ಸೆನ್ಸಾರಿ ರಿಸೆಪ್ಟರ್ಸ್ ಇರುತ್ತವೆ. ಇವು ಬೆಳಕು, ಶಬ್ದ, ವಾಸನೆ, ರುಚಿ ಮತ್ತು ಸ್ಪರ್ಶಗಳಂತಹ ಗುಣಗಳನ್ನ ಗ್ರಹಿಸಿ ನಮ್ಮ ಮೆದುಳಿಗೆ ಸಿಗ್ನಲ್ ಗಳನ್ನ ಕಳಿಸುತ್ತಿರುತ್ತವೆ. ಈ ರೀತಿ ನಮ್ಮ ದೇಹದಲ್ಲಿರುವ ಟೋಟಲ್ ಸೆನ್ಸರಿ ರಿಸೆಪ್ಟರ್ ಗಳಲ್ಲಿ 70% ರಿಸೆಪ್ಟರ್ಸ್ ನಮ್ಮ ಕಣ್ಣಿನಲ್ಲೇ ಇರುತ್ತವೆ. ಇದರಿಂದ ನಮ್ಮ ಕಣ್ಣು ಎಷ್ಟು ಕಾಂಪ್ಲೆಕ್ಸ್ ಮೆಕಾನಿಸಮ್ ನಿಂದ ನಿರ್ಮಾಣವಾಗಿದೆ ಎಂಬುದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಇಷ್ಟೊಂದು ಸುಂದರವಾದ ಪ್ರಪಂಚವನ್ನ ನಾವು ನೋಡ್ತಾ ಇದೀವಿ ಅಂದ್ರೆ ನಮ್ಮ ಕಣ್ಣುಗಳೇ ಕಾರಣ. ಸೊ ಇಂತಹ ಅದ್ಭುತವಾದ ಕಣ್ಣುಗಳು ನಿಜಕ್ಕೂ ಹೇಗೆ ಕೆಲಸ ಮಾಡುತ್ತವೆ, ನಾವು ಈ ಪ್ರಪಂಚವನ್ನ ಹೇಗೆ ನೋಡ್ತಾ ಇದೀವಿ? ಕೆಲವು ಜನರಿಗೆ ಐಸೈಟ್ ಇರುತ್ತಲ್ವಾ, ಹಾಗಾದ್ರೆ ನಿಜಕ್ಕೂ ಈ ಐಸೈಟ್ ಅಂದ್ರೆ ಏನು, ಹೇಗೆ ಬರುತ್ತೆ? ಈ ರೀತಿ ಕಣ್ಣಿಗೆ ಸಂಬಂಧಿಸಿದ ಪೂರ್ತಿ ಸಮಾಚಾರವನ್ನ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಹೋದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಸೂರ್ಯನಿಂದ ಅಥವಾ ಒಂದು ಬಲ್ಬ್ ನಿಂದ ಬಂದಿರುವ ಬೆಳಕು ಎಂಬುದು ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಬಿದ್ದು ಆ ಬೆಳಕು ರಿಫ್ಲೆಕ್ಟ್ ಆಗಿ ನಮ್ಮ ಕಣ್ಣಿನ ಮೇಲೆ ಬೀಳೋದ್ರಿಂದ ನಮಗೆ ಆ ವಸ್ತು ಕಾಣಿಸುತ್ತೆ. ಈ ರೀತಿ ಕಣ್ಣಿನ ಮೇಲೆ ಬಿದ್ದಿರುವ ಲೈಟ್ ಕಣ್ಣಿನ ಒಳಗಡೆ ಹೇಗೆ ಹೋಗುತ್ತೆ, ಅಲ್ಲಿ ಏನ್ ನಡೆಯುತ್ತೆ ಎಂಬುದನ್ನ ತಿಳಿದುಕೊಳ್ಳೋಕು ಮುಂಚೆ ಕಣ್ಣಿನಲ್ಲಿ ಯಾವ ಯಾವ ಭಾಗಗಳಿರುತ್ತವೆ ಎಂಬುದನ್ನ ಮೊದಲು ತಿಳಿದುಕೊಳ್ಳೋಣ. ನಮ್ಮ ಕಣ್ಣಿನ ಮೇಲೆ ಮಧ್ಯದಲ್ಲಿ ಸರಿಯಾಗಿ ಕಪ್ಪಾದ ಭಾಗದ ಮೇಲೆ ಒಂದು ರೌಂಡ್ ಡೋಮ್ ಶೇಪ್ ನಲ್ಲಿ ಕಾರ್ನಿಯಾ ಎಂಬ ಭಾಗವಿರುತ್ತೆ. ಇದು ತುಂಬಾ ಕ್ಲಿಯರ್ ಆಗಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನಮ್ಮ ಶರೀರದಲ್ಲಿ ಡೈರೆಕ್ಟ್ ಬ್ಲಡ್ ಸಪ್ಲೈ ಇಲ್ಲದೆ ಇರುವ ಲಿವಿಂಗ್ ಪಾರ್ಟ್ ಈ ಕಾರ್ನಿಯಾ ಮಾತ್ರವೇ. ಈ ಕಾರ್ನಿಯಾ ಡೈರೆಕ್ಟ್ ಆಗಿ ಗಾಳಿಯಿಂದಲೇ ಆಕ್ಸಿಜನ್ ಅನ್ನ ಪಡೆಯುತ್ತೆ. ಈ ಕಾರ್ನಿಯಾ ಡೋಮ್ ಶೇಪ್ ನಲ್ಲಿ ಇರೋದ್ರಿಂದ ನಮ್ಮ ಕಣ್ಣಿನ ಮೇಲೆ ಬೀಳುವ ಲೈಟ್ ಬೆಂಡ್ ಆಗಿ ಕಣ್ಣಿನ ಒಳಗಡೆ ಫೋಕಸ್ ಆಗುವ ಹಾಗೆ ಮಾಡುತ್ತೆ. ಅದಕ್ಕಾಗಿಯೇ ಈ ಕಾರ್ನಿಯಾವನ್ನ ವಿಂಡೋ ಆಫ್ ದಿ ಐ ಎಂದು ಕೂಡ ಕರೀತಾರೆ. ಈ ಕಾರ್ನಿಯಾ ಪಕ್ಕದಲ್ಲಿ ವೈಟ್ ಕಲರ್ ನಲ್ಲಿ ಇರೋದನ್ನ ಸ್ಕ್ಲೇರಾ ಎಂದು ಕರೀತಾರೆ. ಇದರ ಮೇಲೆ ನಮಗೆ ಚಿಕ್ಕ ಚಿಕ್ಕ ರಕ್ತನಾಳಗಳು ಕೂಡ ಕಾಣಿಸುತ್ತವೆ. ನಮ್ಮ ಕಣ್ಣಿನ ಒಳಗಿನ ಭಾಗದಲ್ಲಿ ಈ ಸ್ಕ್ಲೇರಾ ಎಕ್ಸ್ಟ್ರಾಕ್ಯುಲರ್ ಮಸಲ್ ಎಂಬ 6 ಸ್ನಾಯುಗಳಿಗೆ ಕನೆಕ್ಟ್ ಆಗಿರುತ್ತೆ. ಈ ಸ್ನಾಯುಗಳು ಕಣ್ಣು ಆ ಕಡೆ ಈ ಕಡೆ ಚಲಿಸಲು ಉಪಯೋಗವಾಗುತ್ತವೆ. ನಮ್ಮ ಶರೀರದಲ್ಲೇ ಅತ್ಯಂತ ವೇಗವಾಗಿ ಚಲಿಸುವ ಸ್ನಾಯು ಕೂಡ ಈ ಎಕ್ಸ್ಟ್ರಾಕ್ಯುಲರ್ ಮಸಲ್ಸ್. ಈ ಕಾರ್ನಿಯಾದ ಹಿಂದಿನ ಭಾಗದಲ್ಲಿ ವೃತ್ತಾಕಾರದಲ್ಲಿ ಒಂದು ಕಪ್ಪಾದ ಭಾಗವಿರುತ್ತದೆ. ಇದನ್ನೇ ಐರಿಸ್ ಎಂದು ಕರೀತಾರೆ. ಒಬ್ಬೊಬ್ಬರ ಐರಿಸ್ ಒಂದೊಂದು ಬಣ್ಣದಲ್ಲಿರುತ್ತೆ. ಜಾಸ್ತಿಯಾಗಿ ಈ ಐರಿಸ್ ಗಳು ಕಪ್ಪು ಬಣ್ಣದಲ್ಲಿದ್ರೆ ಇನ್ನು ಕೆಲವು ಜನರಲ್ಲಿ ಬ್ರೌನ್ ಅಂಡ್ ಬ್ಲೂ ಕಲರ್ ಗಳಲ್ಲೂ ಕೂಡ ಕಾಣಿಸುತ್ತವೆ. ಸೊ ಈ ಐರಿಸ್ ನಲ್ಲಿರುವ ಮೆಲನಿನ್ ಕಂಟೆಂಟ್ ಮೇಲೆ ಆ ಕಣ್ಣಿನ ಬಣ್ಣ ಆಧಾರವಾಗಿರುತ್ತೆ. ಈ ಐರಿಸ್ ಮಧ್ಯಭಾಗದಲ್ಲಿ ಇನ್ನೊಂದು ಚಿಕ್ಕ ಕಪ್ಪಾದ ಭಾಗವಿರುತ್ತೆ. ಇದನ್ನ ಪ್ಯೂಪಿಲ್ ಎಂದು ಕರೀತಾರೆ. ಬಹಳಷ್ಟು ಜನ ಇದನ್ನ ಕಣ್ಣಿನ